ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು ನಡೀತಾ ಇದೆ ಅನ್ನೋದು ಪ್ರಕರಣಗಳು ನಿತ್ಯವೂ ಬರ್ತಾನೆ ಇದ್ದಾವೆ. ಕೇವಲ 1.5 ವರ್ಷ ಪೂರೈಸೋಕ್ಕಿಂತ ಮೊದಲು ಇಂಥ ಒಂದು ಗಂಭೀರ ಸ್ವರೂಪದ ಆರೋಪ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂಥದ್ದು ರಾಜ್ಯದ ದುರ್ದೈವ ಅಂತ ನಾನು ಭಾವಿಸ್ತೇನೆ. ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಪೊಲೀಸ್ ಅಧಿಕಾರಿ ಕೇವಲ ಬಂದು 7-8 ತಿಂಗಳಾಗಿತ್ತು, ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲ ದುಡ್ಡು ಕೊಡು ಅನ್ನುವಂಥ ಒತ್ತಡ ಹಾಕಿದ್ದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವರ ಅಚಾನಕ್ ನಿಧನ ಆಗ್ತದೆ. ಇದರ ಬಗ್ಗೆ ಅನೇಕ ಸಂಶಯಗಳನ್ನು ಎತ್ತಾರೆ. MLA ಎಬ್ಸ್ಕಾಂಡ್ ಆಗ್ತಾರಲ್ಲಿ ಇವರು ಕಾಂಗ್ರೆಸ್ ಪಾರ್ಟಿ. ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ MLAಗಳಿಗೆ ಯಾವ ಹೆದರಿಕೆನೂ ಇಲ್ಲದಂಗೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಹಗರಣದಲ್ಲಂತೂ ಅತ್ಯಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಯಾವ ಲ್ಯಾಂಡು ಪೂರ್ತಿಯಾಗಿ ಮೂಡಾದವರು ಅಭಿವೃದ್ಧಿಗೊಳಿಸಿ ಬೇರೆ ಬೇರೆದವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು, ಆ ಲ್ಯಾಂಡು ಮುಖ್ಯಮಂತ್ರಿಗಳ ಪತ್ನಿಯ ತಮ್ಮ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂಥ ಲ್ಯಾಂಡು ಮುಖ್ಯಮಂತ್ರಿಗಳ ಪತ್ನಿಗೆ ಕೊಡ್ತಾರೆ. ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಿನಲ್ಲಿದ್ದಂಥ ಲ್ಯಾಂಡು ಡಿನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಆ ಅಗ್ರಿಕಲ್ಚರಲ್ ಲ್ಯಾಂಡ್ ವಾಸ್ ನಾಟ್ ಎಟ್ ಆಲ್ ಇನ್ ಎಕ್ಸಿಸ್ಟೆನ್ಸ್. ಅದು ಇರಲೇ ಇಲ್ಲ. ಎಕ್ಸಿಸ್ಟೆನ್ಸ್ ಇಲ್ಲದೇ ಇರುವಂಥ ಒಂದು ಲ್ಯಾಂಡನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಆ ನಂತರ ನನಗೆ 14 ಸೈಟ್ ಕೊಡಬೇಕು ಅಂಥೇಳಿ, ಇಲ್ಲ 14 ಸೈಟ್ ವಾಪಸ್ ತೋರಿ 62 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳುವಂಥ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇದರ ಆಮೇಲಿಂದ ವಾಲ್ಮೀಕಿ ಹಗರಣದ ಬೋರ್ಡ್ ಹಗರಣ ಬಗ್ಗೆ ಅಂತೂ ವಾಲ್ಮೀಕಿ ಬೋರ್ಡ್ ಹಗರಣದ ಬಗ್ಗೆ ಹಲವಾರು ಬಾರಿ ನಾನು ಮಾತನಾಡಿದ್ದೇನೆ. ಕಾಂಗ್ರೆಸ್ ಹೈಕಮಾಂಡು ಈ ಭ್ರಷ್ಟಾಚಾರದ ಹಣವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಲ್ಲ ಅಂತ ಅನ್ನೋದು ಸಿದ್ಧಗೊಳಿಸಬೇಕು ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡಿಬೇಕು. ಇಲ್ಲ ಅಂದರೆ ಈ ಭ್ರಷ್ಟತೆಯ ಪಾಲುದಾರ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅತ್ಯಂತ ಸ್ಪಷ್ಟ ಆಗುತ್ತೆ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಬೇಕು. ಮತ್ತು ವಿಚಿತ್ರವಾದಂಥ ಆರ್ಗ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ನಾವು ಇವರ ನೋಡಿ ಭಾಳ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಪ್ರೈವೇಟ್ ವ್ಯಕ್ತಿಗಳ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ ಯಡಿಯೂರಪ್ಪ ಅವ್ರನ್ನ ಕೊಟ್ಟಾಗ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅಥವಾ ಏನು ಸರ್ಕಾರಿ ಏಜೆನ್ಸಿಗಳು ಕೊಟ್ಟಿದ್ದಾರೆ. ಹಿ ಈಸ್ ವೆಲ್ ವಿದಿನ್ ಹಿಸ್ ರೈಟ್ಸ್. ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಮತ್ತು 10 ಬೆಳಿಗ್ಗೆ 9ಕ್ಕೆ ಕೊಟ್ಟರೆ ರಾತ್ರಿ 9ಕ್ಕೆ ನೋಟಿಸ್ ಕೊಟ್ಟರೆ 9 ಗಂಟೆ ಒಳಗೆ ಏನಿದೆ ಏನಿಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮೊದಲು ರಾಜ್ಯಪಾಲರು ರಿಪೋರ್ಟ್ ಕೇಳಿದ್ದಾರೆ. ಅನೇಕ ಕೇಸುಗಳಲ್ಲಿ ಹಿಂದೆ ಜಯಲಲಿತಾ ಅವರ ಪ್ರಕರಣದಿಂದ ಹಿಡ್ಕೊಂಡು ಅನೇಕ ಕೇಸುಗಳಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾದಂಥ ನಿರ್ದೇಶನವನ್ನು ಬೇರೆ ಬೇರೆ ಕೇಸುಗಳಲ್ಲಿ ಕೊಟ್ಟಿದೆ.
ಹಾಗಾಗಿ ಸಮಗ್ರ ಮತ್ತು ತಪ್ಪಿಸಿಕೊಳ್ಳಿಕ್ಕೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನ್ಯಾಯಾಂಗ ತನಿಖೆ ಅಂತಂದರೆ ಅದು ತಪ್ಪಿಸಿಕೊಳ್ಳಿಕ್ಕಿರುವಂಥ ಒಂದು ದೊಡ್ಡ ರಹದಾರಿ. ಯಾಕಂದರೆ ಅದು ಕ್ರಿಮಿನಲ್ ಅಫೆನ್ಸ್. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಂದಿರೋದೇ ಯಾರು ಭ್ರಷ್ಟಾಚಾರವನ್ನು ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಿಕ್ಕೆ ಅವಕಾಶ ಇರುತ್ತೆ. ನೀವು ಆಯೋಗ ರಚಿಸಿದರೆ ಆಯೋಗ ಹುಡುಕ್ತಾರೆ, ಅದನ್ನು ಮಾಡ್ತಾರೆ, ಅವ್ರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟನ್ನು ಸರ್ಕಾರ ಒಪ್ಪಿಕೊಳ್ಬೋದು, ಬಿಡ್ಬೋದು. ಅದಾದ ನಂತರ ಅದು ವಿಧಾನಸಭೆಯಲ್ಲಿ ಮಂಡನೆ ಆಗ್ತದೆ. ಅದಾದ ನಂತರ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಆಗ್ತದೆ. ಮೊದಲು ಸಚಿವ ಸಂಪುಟ ಒಪ್ಪಿಕೊಂಡ್ರೆ ಅದು ಮುಂದೆ, ಇದೆಲ್ಲ ಮುಂದೆ ಸಚಿವ ಸಂಪುಟಕ್ಕೆ ಆ ಒಂದು ವರದಿಯನ್ನು ಒಪ್ಪಿಕೊಳ್ಳೋದು ಬಿಡೋದು ಎಲ್ಲ ಅದಕ್ಕೆ ಅಂದರೆ ಒಂದು 2-3-4 ವರ್ಷ ಇದರಲ್ಲೇ ಕಳೆದು ಬಿಡುವಂಥದ್ದು. ಇದು ಸ್ಪಷ್ಟವಾಗಿ ಗೇಮ್ ಪ್ಲ್ಯಾನ್ ಕಾಣ್ತದೆ. ಹಾಗಾಗಿ ಇದು ಕ್ರಿಮಿನಲ್ ಅಫೆನ್ಸ್ ಆಗಿರೋದ್ರಿಂದ CBIಗೆ ಇದನ್ನು ಕೊಡಬೇಕು ಮತ್ತು ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. CBI ಬಗ್ಗೆ ಇವ್ರಿಗೆ ಇಷ್ಟು ಯಾಕೆ ಭಯ ಅದ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಕಾನೂನಿನ ಪ್ರಕಾರ ತಪ್ಪು ಮಾಡಿರಲಿಲ್ಲ ಅಂದರೆ ಭಯ ಯಾಕೆ? ಏನೂ ಮಾಡೋಕ್ಕಾಗಲ್ಲ, ಯಾವ ಏಜೆನ್ಸಿಗೂ ಏನೂ ಮಾಡೋಕ್ಕಾಗಲ್ಲ ನೀವು ತಪ್ಪು ಮಾಡಿಲ್ಲ ಅಂದರೆ. ಹಾಗಾಗಿ ನಾನು ಮತ್ತೊಮ್ಮೆ ಪುನರುಚ್ಚರಿಸಲಿಕ್ಕೆ ಬಯಸ್ತೇನೆ, ಈ ಭ್ರಷ್ಟ ಹಣದಲ್ಲಿ ಮೂಡಾ ಇರ್ಬೋದು, ಅದಕ್ಕಿಂತ ಮೊದಲು ತೆಲಂಗಾಣ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಸಿಕ್ಕಂಥ ಕಾಂಟ್ರಾಕ್ಟರ್ಗಳ ಮನೆಯಲ್ಲಿ ಸಿಕ್ಕಂಥ ಕೋಟಿ ಹಣ ಇರ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅನೇಕರ ಕಡೆ ರೇಡ್ ಆದಂಥ ಸಂದರ್ಭದಲ್ಲಿ ಸಿಕ್ಕ ಹಣ ಇರ್ಬೋದು. ಈಗ ವಾಲ್ಮೀಕಿ ಮತ್ತು ಮೂಡಾ ಹಗರಣದಲ್ಲಿ ಕೇಂದ್ರ ಕಾಂಗ್ರೆಸ್ ಪಾರ್ಟಿಯ ಪಾಲು ಇಲ್ಲ ಅಂದರೆ ಅವರು ತಕ್ಷಣ ಇವರನ್ನು ರಾಜೀನಾಮೆ ಪಡ್ಕೊಳ್ಬೇಕು ಮತ್ತು ಎನ್ಕ್ವೈರಿಗೆ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಹಿಂದುಳಿದ ವರ್ಗದ ನಾಯಕರ ಮೇಲೆ ಹಿಂದಿನಲ್ಲೂ ಇದೇ ಥರ ಷಡ್ಯಂತ್ರ ನೋಡಿ. ಯಡಿಯೂರಪ್ಪನವರು ಯಾರಿದ್ರು? ಕಂಪ್ಲೇಂಟ್ ಯಾರು ಕೊಟ್ಟಿದ್ರು? ಇದರೊಳಗೆ ಜಾತಿಯನ್ನು ತರುವ ಪ್ರಶ್ನೆನೇ ಇಲ್ಲ. ಜಾತಿಯನ್ನು ತಂದು ಅದರಿಂದ ಸಂರಕ್ಷಣೆ ಪಡೆಯುವಂಥದ್ದು ಇದು ಹೇಡಿತನ. ಇದು ಎನ್ಕ್ವೈರಿ ಎದುರಿಸ್ತೇನೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳೋದು ಬಿಟ್ಟು ಅದರಲ್ಲಿ ಸಮಾಜ ಮತ್ತು ಜಾತಿಯನ್ನು ತಂದಿಟ್ಟುಕೊಂಡು ರಕ್ಷಣೆ ಪಡೀಲಿಕ್ಕೆ ಹೊರಟಿದ್ದಾರೆ. ಭ್ರಷ್ಟಾಚಾರಕ್ಕೆ, ಅಪರಾಧಕ್ಕೆ ಯಾವುದೇ ಜಾತಿ ಇಲ್ಲ. ಅದು ಯಾವುದೇ ಇರಲಿ, ಫಾರ್ವರ್ಡ್ ಇರಲಿ, ಬ್ಯಾಕ್ವರ್ಡ್ ಇರಲಿ, ಮತ್ತೊಂದಿರಲಿ, ಅದಕ್ಕೆ ಕಾಸ್ಟ್ ಸಂಬಂಧ ಇಲ್ಲ. ಅದಕ್ಕೆ ನೀವು ಭ್ರಷ್ಟಾಚಾರ ಮಾಡಿದರೆ ನೀವು ಯಾವುದೇ ಅಪರಾಧವನ್ನು ಮಾಡಿದರೂ ನಿಮಗೆ ಮೊದಲಿದ್ದಂಥ IPC ಇರ್ಬೋದು, CRPC ಇರ್ಬೋದು, ಈಗ ಇರೋಂಥ ಭಾರತೀಯ ನ್ಯಾಯಶಾಸ್ತ್ರ ಸಂಹಿತೆ ಇರ್ಬೋದು, ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಇರ್ಬೋದು, ಇದು ಅಪ್ಲೈ ಆಗಾಗತ್ತೆ. ಅವನು ಹಿಂದುಳಿದವಿರಲಿ, ಮುಂದುಳಿದವಿರಲಿ, ಅವನು ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಇರಲಿ, ಸೆಕ್ಷನ್ ಅಪ್ಲೈ ಸೇಮ್. ಮುಖ್ಯಮಂತ್ರಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ಚೀಫ್ ಮಿನಿಸ್ಟರ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ನಾನು ನನಗೆ ಹಿಂಗೆ ನಿಮಗೆ ನೀವು ಮೂಡಾದಲ್ಲಿ ಹಗರಣವನ್ನು ಮಾಡಿಲ್ಲ ಅಂದರೆ ನಿಮ್ಗೆ ಯಾರು ಕೈನ ಹಚ್ತಿರ್ಲಿಲ್ಲ ರೀ. ನೀವು ವಾಲ್ಮೀಕಿ ಹಗರಣದಲ್ಲಿ ನೀವು ವಿಧಾನಸೌಧದಲ್ಲಿ ಒಪ್ಕೊಂಡಿರಿ. ಇಲ್ಲ 189 ಕೋಟಿ ಅಂತ ಹೇಳ್ತಾರೆ, ಅದು 87 ಕೋಟಿ ಮಾತ್ರ ತಿಂದಿದ್ದಾರೆ ಅಂತ. ತಿಂದಿದ್ದಲ್ಲ, ಎಷ್ಟು ತಿಂದರೂ ಅದ, ಎಷ್ಟು ತಿಂದರೂ ಅದ. ಯಾವುದಂತ ಹೇಳೋದಿಲ್ಲ, ನಾನು ತಿಳಿತಿಲ್ಲ. ಹಾಗಾಗಿ ಒಪ್ಕೊಂಡಿರಿ ನೀವು ಭ್ರಷ್ಟಾಚಾರ ಆಗಿದೆ ಅಂತ. ಇದರಲ್ಲಿ ನ್ಯಾಯಾಂಗ ತನಿಖೆಗೆ ಯಾಕೆ ಕೊಟ್ರಿ? ಹಂಗಾರ ಏನೂ ಆಗಿಲ್ಲ ಅಂದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಕೊಟ್ರಿ? ಮೂಡಾ ಹಗರಣ ಹೇಳ್ರಿ. ನೀವು ಮೂಡಾ ಹಗರಣದಲ್ಲಿ ಏನೂ ಆಗಿಲ್ಲ, ನ್ಯಾಯಾಂಗ ಹಗರಣ ಯಾಕೆ ಕೊಟ್ರಿ? ಈ ರೀತಿ ಯಾವುದೇ ಸಮಾಜ ಜಾತಿ ಹೆಸರು ತೆಗೆದುಕೊಂಡು ಯಾರೂ ರಕ್ಷಣೆ ಪಡೆಯುವುದು ಸರಿಯಲ್ಲ. ಮತ್ತು ಸಿದ್ದರಾಮಯ್ಯನವರು ಶುದ್ಧ ಹಸ್ತರಾಗಿದ್ದರೆ ಯಾವ ಏಜೆನ್ಸಿನೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೊಟ್ಟರೆ ಎನ್ಕ್ವೈರಿಗೆ. ಬೇರೆ ಯಾರದಾಗಿದ್ದರೆ ನೀವು ಬಿಡ್ತಾ ಇದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು
ಏನೂ ಮಾಡಲಾರ್ದಂಥ ಬೊಮ್ಮಾಯಿ ಸರ್ಕಾರಕ್ಕೆ 40% ಅಂತಂದ್ರಿ ನೀವು. ಆಯೋಗ ಮಾಡಿದ್ರಿ, ಒಂದರೇ ಪ್ರೂವ್ ಮಾಡಿರ ಹೇಳ್ರಿ. ಒಂದು ಏಪ್ರಿಲ್ 2023 ಮಾರ್ಚ್ ಎಂಡಕ್ಕೆ ನಿಮ್ಮ ಸರ್ಕಾರ ಬಂದಿದೆ. ಆಲ್ರೆಡಿ ಸಮೀಪ 18 ತಿಂಗಳು ಆಗ್ತಾಯಿದೆ. ಏನು ಮಾಡಿದ್ರಿ ನೀವು? ಒಂದರೆ 40% ಸಿದ್ಧ ಮಾಡಿ ತೋರಿಸಿದ್ದೀರಾ. ಫಿಕ್ಸಿಷಿಯಸ್ ಗ್ರೌಂಡ್ ಮೇಲೆ ಆರೋಪ ಮಾಡಲಿಕ್ಕೆ ನಿಮಗೆ ಬರ್ತದೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ. ಕಲ್ಪನೆ ಮಾಡಿ. ಇಲ್ಲಿ ರೆಡ್ ಹ್ಯಾಂಡ್, ಏನೂ ಡೌಟ್ ಇಲ್ಲ, ಇದರಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ. ಸರ್, ಇವಾಗ ಮುಡಾದವರೇ ಅಕ್ರಮವಾಗಿ ಅವರ ಜಮೀನನ್ನು ಕಬಳಿಸಿದ್ದು ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಪರಿಹಾರವಾಗಿ ಸಿದ್ದರಾಮಯ್ಯ ಅವರ ಪತ್ನಿಗೆ ನಿವೇಶನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ತಪ್ಪಿಲ್ಲ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿದ್ದಾರೆ ಸರ್. ಬಿಡ್ರಿ, ಅವ್ರೇನು ಹೇಳಿದ್ದಾರೆ ಅಂತ ಅನ್ನೋದಕ್ಕೆ ಈಗಾಗಲೇ ಉತ್ತರ ಕೊಟ್ಟಾಗಿದೆ. ನೀವು ಹಳೆ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಇದ್ದೀರಿ. 1 ಮಿನಿಟ್, ಲಾಸ್ಟ್ ಐ ವಿಲ್ ಕಂಪ್ಲೀಟ್. ನೀವು 13ರಲ್ಲಿ ಆ ಲ್ಯಾಂಡ್ ಯಾಕೆ ತೋರಿಸಿರ್ಲಿಲ್ಲ? ನೀವು ಅಫಿಡವಿಟ್ದಲ್ಲಿ ಯಾಕೆ ತೋರಿಸಿರ್ಲಿಲ್ಲ? ನಿಮ್ದಿದ್ರೆ 2003-4ರಿಂದ ಪ್ರಕ್ರಿಯೆ ಶುರು ಮಾಡಿರಿ. ಇದೆಲ್ಲ ಬೋಗಸ್ ಸಂಗತಿಯನ್ನು ಹೇಳಬಾರ್ದು. ಇಟ್ ಈಸ್ ಗ್ಲೇರಿಂಗ್. ಸರ್, ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅನುಮತಿಯಿಂದ ಹಕ್ಕುಚ್ಯುತಿ ಮಂಡನೆ ಮಾಡಲಿಕ್ಕೆ ರಾಜ್ಯಪಾಲರು ಹಕ್ಕುಚ್ಯುತಿ ಮಂಡನೆ ಮಾಡಲಿಕ್ಕೆ ಮುಂದಾಗ್ತದೆ. ಯಾರು? ಸರ್ಕಾರದವರು ಕೇಂದ್ರ ಸರ್ಕಾರದ ಅನುಮತಿಯಿಂದ ನಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು. ನೋಡ್ರಿ, ಹಂಸರಾಜ್ ಭಾರದ್ವಾಜ್ ಅವರು ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಾಗ ಅವರು ಕಾನ್ಸ್ಟಿಟ್ಯೂಷನ್ ಅಂತೆ ನಡ್ಕೊಂಡಿದ್ದರು. ಗೆಹ್ಲೋಟ್ ಅವರು ಹಂಗೆ ನೋಡಿದರೆ ಹಂಸರಾಜ್ ಭಾರದ್ವಾಜ್ ಅವರು ಮುಂದುವರೆದಂಥವ್ರು. ಗೆಹ್ಲೋಟ್ ಅವರು SC ಸಮುದಾಯದವರು. ಅದನ್ನು ನೀವು ಲೆಕ್ಕ ಹಾಕಿದರೆ ಲೆಕ್ಕ ಹಾಕಬಾರ್ದಂಗೆ, ಸರಿಯಲ್ಲ ಅದು. ಮತ್ತು ಯಾವುದೋ ಆ ರೀತಿ ರಾಜ್ಯಪಾಲರ ಮೇಲೆ ಮಾಡೋಕ್ಕೆ ಬರಲ್ಲ, ಕಾನೂನು ವಿರುದ್ಧವಾಗಿ ಆಗುತ್ತೆ. ಯಾದಗಿರಿ ಕೇಸನ್ನು ನೋಡೋದಾದ್ರೆ ಸರ್, ಇವತ್ತು MLA ಮೇಲೆ FIR ಇದೆ. MLA ಮತ್ತು MLA ಒಂದು ಸ್ಟೇಷನ್ಗೆ 30 ಲಕ್ಷ ಕೊಡ್ತಾರೆ ಅಂದ್ರೆ ಹೆಂಗೆ ಸರ್? 30 ಲಕ್ಷ ಕೊಟ್ಟಿದ್ದಾರೆ ಸರ್. ಅಲ್ಲ, ಅದೇ ಹೇಳಿದ್ನಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ ಈಗ ಪ್ರಯತ್ನವನ್ನು ಹೊಸ ಕಮಿಷನರ್ ಬಂದ ನಂತರ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ ಕಾಮೆಂಟ್ ಆಗಲಿ ಅಥವಾ ಅವ್ರ ವಿರುದ್ಧವಾಗಿ ನಾನು ಮಾತಾಡೋದಿಲ್ಲ. ಈಗ ಹೊಸ ಕಮಿಷನರ್ ಇನ್ನೂ ಹೆಚ್ಚು ಜೋರಾಗಿ ಪ್ರಯತ್ನವನ್ನು, ಶಕ್ತಿಯುತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಆದಮೇಲೂ ಸಹಿತ ಕಳೆದ ಕೆಲವು ತಿಂಗಳುಗಳಿಂದ ಈ ಪ್ರಮಾಣದಲ್ಲಿ ಯಾಕೆ ನಡೀತಾ ಇದೆ ಅಂದ್ರೆ, ಆಕ್ಷನ್ಗೆ ಇಟ್ಟಾರೆ. ಈ ಪೊಲೀಸ್ ಸ್ಟೇಷನ್ಗೆ ಇಷ್ಟು ಬೇಸ್ ಪ್ರೈಸ್ ಇರ್ತೀವಿ. ಈಗ ನಾವು ಸರ್ಕಾರದ ಅಧಿಕೃತ ಬೇರೆ ಬೇರೆ ಸಂಗತಿಗಳನ್ನು ಆಕ್ಷನ್ ಮಾಡಬೇಕಾದ್ರೆ ಒಂದು ಬೇಸ್ ಪ್ರೈಸ್ ಅಂತ ಇಟ್ಟಿರ್ತೀವಿ. ಮಿನಿಮಮ್ 100 ರೂಪಾಯಿ ನೀವು ಕೂಗಬೇಕು. ಅಂದ್ರೆ ಈಗ ಎಲ್ಲ ಆನ್ಲೈನ್ ಇರ್ತದೆ, ಈಗ ಕೂಗುದಿರೋದಿಲ್ಲ, ಮೊದಲು ಕೂಗುದಿರ್ತಿತ್ತು. ಈಗ ನೀವು 100 ರೂಪಾಯಿ ಬೇಸ್ ಲೈನ್. 100 ರೂಪಾಯಿಗಿಂತ ಅಂತಂದ್ರೆ ನೀವು ಅದಕ್ಕೂ ಒಂದು ಸ್ಲ್ಯಾಬ್ ಇರ್ತದೆ. ನೀವು 101 ರೂಪಾಯಿ ಮಾಡೋಕ್ಕೆ ಬರೋದು, 105 ರೂಪಾಯಿ ಅಂತ ಹಿಂಗೆ ಮಾಡೋದು. ದಟ್ ಈಸ್ ದಿ ಸ್ಲ್ಯಾಬ್. ಅದು ಅದಕ್ಕಿಂತ ಕಮ್ಮಿ ಮಾಡೋಕ್ಕೆ ಬರಲ್ಲ. ಹಾಗೆ ಇವರು ಒಂದೊಂದಕ್ಕೆ ಆಪ್ಷನ್ ಇಟ್ಟಾರೆ. ಇಷ್ಟು ಬೇಸ್ ಪ್ರೈಸ್ ಇದು. ಈ ಬೇಸ್ ಪ್ರೈಸ್ ಮೇಲೆ ನೀವು ಎಷ್ಟು ಕೊಡ್ತೀಪ್ಪ, ನೀ ಎಷ್ಟು ಕೊಡ್ತೀಪ್ಪ, ನೀ ಎಷ್ಟು ಕೊಡ್ತೀಪ್ಪ, ಅವ ಎಫಿಷಿಯೆಂಟ್ ಇದ್ದಾನೋ ಇಲ್ಲೋ, ಅಥವಾ ಅವನು ಹಿಂದೆ ಹೆಂಗೆ ಕೆಲಸ ಮಾಡಿದ್ದಾನೆ ಏನು ನೋಡಲ್ಲ. ಈಗ 100 ರೂಪಾಯಿ ಕೊಡ್ತೀವಿ ಅಂದ ಒಂದು ಇಲ್ಲಪ್ಪ ನೆಕ್ಸ್ಟ್ ಸವಾಲ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಸವಾಲ್ದವ 200 ರೂಪಾಯಿ ಅಂದರೆ 200 ರೂಪಾಯಿ ಹೋಗ್ತದೆ. ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಇತರ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಹಾಗೆ ಅವ್ರು ಬಂದಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನು ಹೊಂದಿರುವಂಥ ಎಲ್ಲ ಗ್ಯಾಂಗ್ಗಳು ಸೇರಿದಂತೆ ಅವ್ರ ಜೊತೆಗೆ ಅವರು ಕಲೆಕ್ಷನ್ ನಿಲ್ತಾರೆ. ಯಾಕಂದರೆ ಅವ್ರು ಕೊಟ್ಟಿದ್ದು ಗಳಿಸ್ಬೇಕಲ್ಲ. ಏನು ಅಧಿಕಾರಿಗಳ ತಪ್ಪಂತ ಹೇಳೋದಿಲ್ಲ. ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರಂಥ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಬಹುದೊಡ್ಡ ಅಪರಾಧಿ.